ಸಂಬಂಧಿಸಿದ ಕಡತ ವಿಲೇವಾರಿಗೆ ವಿಳಂಬ ಆರೋಪ ಜಿಲ್ಲಾಡಳಿತ ಭವನದ ಮುಂದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಏಕಾಂಗಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಕುಷ್ಟಗಿ ತಾಲೂಕಿನ ದೋಟಿಹಾಳ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹೇಶ್ ಕಾಳಗಿ ಪ್ರೊಟೆಸ್ಟ್ ಮಾಡ್ತಾ ಇರೋದು. ಎಸಿ ಕಚೇರಿಗೆ ಅಲೆದಾಡಿ ಸುಸ್ತಾಗಿದೆ. ಆದರೂ ಕಡತವನ್ನ ವಿಲೇವಾರಿ ಮಾಡ್ತಿದ್ದ ಎಂಬ ಆರೋಪ ಇದೆ. ಹೋರಾಟಕ್ಕೆ ಮುಂದಾಗಿರುವ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಜಿಲ್ಲಾಡಳಿತ ಭವನದ ಮುಂದೆ ಏಕಾಂಗಿಯಾಗಿ ಹೋರಾಟವನ್ನ ಮಾಡಲಾಗ್ತಾ ಇದೆ. ನನಗೆ ನ್ಯಾಯ ಸಿಗಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಸೊ ಒಬ್ಬರೇ ಆದರೂ ಪರವಾಗಿಲ್ಲ, ಹೋರಾಟ ಮಾಡ್ತೀನಿ, ನ್ಯಾಯ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಹೋರಾಟಕ್ಕೆ ಇಳಿದಿದ್ದಾರೆ. ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಹಿಂಗೆ ಪ್ರತಿಭಟನೆ ಮಾಡಿಬಿಟ್ರೆ ಏಕಾಂಗಿಯಾಗಿ, ಅಂದರೆ ಎಷ್ಟು ಮಟ್ಟಿಗೆ ಸಮಸ್ಯೆ ಆಗ್ತಿದೆ ಅನ್ನೋದು ಗೊತ್ತಾಗತ್ತೆ. ಏನು ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳೇನಾದರೂ ಕ್ಲಾರಿಟಿ ಕೊಟ್ಟಿದ್ದಾರಾ? ನೀತಿ ಏನಂತಂದ್ರೆ, ಕೊಪ್ಪಳದ ಏನಂದ್ರೆ ಜಿಲ್ಲಾಡಳಿತ ಏನು ಉಪವಿಭಾಗಾಧಿಕಾರಿ ಎಸಿ ಅಂತ ಕರಿತೀವಿ, ಅವರ ಒಂದು ನಿರ್ಲಕ್ಷ್ಯದಿಂದಾಗಿ ಸರಿಸುಮಾರು 1 ವರ್ಷದಿಂದ ಕಡತ ವಿಲೇವಾರಿಯಾಗಿದಂತೆ. ಆ ಕಡಕ್ಕಾಗಿ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ದೋಟಿಹಾಳ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಹೇಶ್ ಏನವರು ಏಕಾಂಗಿ ಪ್ರತಿಭಟನೆ ಮಾಡಿದ್ದಾರೆ. ಅದು ಕೇವಲ ತನ್ನ ವೈಯಕ್ತಿಗೋಸ್ಕರ ಅಲ್ಲ, ಇಡೀ ಗ್ರಾಮದ ಜನರಿಗೋಸ್ಕರ ಅಂತ ಹೇಳಿ ಸ್ವತಃ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಹೇಶ್ ಕಾಳಗಿ ಅವರು ಹೇಳ್ಕೊಂಡಿರುತ್ತದೆ. ಏನು ಎಸಿ ಕಚೇರಿಯಲ್ಲಿ ಅಂದ್ರೆ ಏನು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸುಮಾರು 5 ಎಕರೆ ಜಮೀನು ಇರುತ್ತೆ. ಆ ಜಮೀನಲ್ಲಿ 2 ಎಕರೆ ಜಮೀನನ್ನ ಗ್ರಾಮ ಪಂಚಾಯತಿ ಕಟ್ಟಡ ನಿರ್ಮಾಣ ಮಾಡೋಕ್ಕಾಗಿ ವಶಪಡಿಸಿಕೊಂಡ ನಿಟ್ಟಿನಲ್ಲಿ ಏನು ಟರಾವ್ ಪಾಸ್ ಮಾಡಿ ಜಿಲ್ಲಾ ಪಂಚಾಯತ್ ಸಿ ಅವರು ಕಳಿಸಿರ್ತಾರೆ. ಸಿ ಅವರು ಕೂಡ ಎಸಿ ಅವರಿಗೆ ಕಳಿಸಿರ್ತಾರೆ. ಆದ್ರೆ 1 ವರ್ಷದಿಂದ ಕಡತವನ್ನ ಸ್ವತಃ ಎಸಿ ಅವರಂತ ಕ್ಯಾಪ್ಟನ್ ಮಹೇಶ್ ಮಾಲ್ಗಿತ್ತಿ ಅವರು ಅದನ್ನ ಫೈಲ್ ಅನ್ನ ಫುಟಪ್ ಮಾಡ್ತಾ ಇಲ್ಲ ಮತ್ತು ಅಪ್ರೂವಲ್ ಅನ್ನು ಮಾಡಿಕೊಡ್ತಾ ಇಲ್ಲ ಅಂತ. ಆ ಕಡೆಗಾಗಿ ಸರಿಸುಮಾರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದಂತ ಮಹೇಶ್ ಕಾಳಗಿದ್ದಾರೆ 1 ವರ್ಷದಿಂದ ಪ್ರತಿ ಬಾರಿ ಕೂಡ ಎಸಿ ಕಚೇರಿಗೆ ಅಂದಾಡ್ತಾ ಇದ್ದಾರೆ. ಕೇಳಿದಾಗೆಲ್ಲ ಆಗುತ್ತೆ ಅಂತ ಹೇಳಿ ಕಳಿಸ್ತಾ ಇದಾರೆ. 1 ವರ್ಷದಿಂದ ಕಡತ ವಿಲೇವಾರಿ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಸ್ವತಃ ಏನಂದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅವರು, ನಾನು ಗ್ರಾಮದ ಜನರಿಗೋಸ್ಕರ ಏಕಾಂಗಿ ಪ್ರತಿಭಟನೆ ಮಾಡ್ತೀನಿ, ಅದರ ಜೊತೆಗೆ ಎಸಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡುತ್ತೆ ಅಂತೇಳಿ ಸ್ವತಃ ಏನ್ ಕೊಪ್ಪಳ ಜಿಲ್ಲಾಡಳಿತ ಎಸಿ ಕಚೇರಿ ಮುಂದೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂತ ಮಹೇಶ್ ಕಾಳಗಿ ಅವರು ಪ್ರತಿಭಟನೆ ಮಾಡಿರೋದು. ಅದ್ರ ಜೊತೆಗೆ ಎಸಿ ಅವರ ವಿರುದ್ಧ ಒಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಕೆಲವೊಂದಿಷ್ಟು ದುಡ್ಡು ಕೊಟ್ರೆ ಮಾತ್ರ ಜಲ್ದಿ ಇಲ್ಲಿ ಫೈಲ್ ಪುಟಪ್ ಆಗುತ್ತೆ, ಆದ್ರೆ ಇಲ್ಲಿ ನಮ್ಮ ಸಾರ್ವಜನಿಕ ಉದ್ದೇಶಕ್ಕಾಗಿ ಈ ಗ್ರಾಮ ಪಂಚಾಯತಿಯ ಕಟ್ಟಡ ನಿರ್ಮಾಣ ಸಲುವಾಗಿ ನಾವು ಜಮೀನು ಕೇಳಿದ್ರೆ ಅದು ಕಡತ ವಿಲೇವಾರಿ ಆಗ್ತಾ ಇಲ್ಲ. 1 ವರ್ಷದಿಂದ ಕೂಡ ಅಲ್ಲಾಡಿಸ್ತಾ ಇದ್ದಾರೆ. ಪ್ರತಿ ಬಾರಿ ಕೂಡ ನಮ್ಗೆ ಈ ರೀತಿ ಆದ್ರೆ ಸಾಮಾನ್ಯ ಜನರ ಸ್ಥಿತಿ ಹೇಗೆ ಅಂತೇಳಿ ಸ್ವತಃ ಆಕ್ರೋಶ ವ್ಯಕ್ತಪಡಿಸಿದ್ರೆ, ನಾನು ಈಗ ಕಡತ ವಿಲೇವಾರಿ ಆಗದೆ ಅಂದ್ರೆ ಅಪ್ರೂವಲ್ ಆಗದ ನಿಟ್ಟಿನಲ್ಲಿ ನಾನು ಪ್ರತಿಭಟನೆ ಮುಂದುವರಿಸ್ತೀನಿ ಮತ್ತು ಉಪಸಕ್ತಕರ ಮಾಡ್ತೀನಿ. ಅದು ಗ್ರಾಮದ ಜನರಿಗೋಸ್ಕರ ನಾನು ಪ್ರತಿಭಟನೆ ಮಾಡ್ತಾ ಇದ್ದೀನಿ, ನನ್ನ ವೈಯಕ್ತಿಕ ವಿಚಾರವಾಗಿ ಅಲ್ಲ ಅಂತೇಳಿ ಹೇಳಿರುತ್ತದೆ. ಒಟ್ಟಾರೆ ಏನಂತಂದ್ರೆ, ಏನು ಎಸಿ ಅವರಾದಂತ ಕ್ಯಾಪ್ಟನ್ ಮಹೇಶ್ ಮಾಲ್ಗಿತ್ತಿ ಅವರು ಈ ರೀತಿ ಸಾರ್ವಜನಿಕರನ್ನ ಮತ್ತು ಗ್ರಾಮ ಪಂಚಾಯತಿಯವ್ರನ್ನ ಅಲ್ಲಾಡಿಸ್ಬಿಟ್ಟು ಕಡತ ವಿಲೇವಾರಿ ಮಾಡುವ ನಿಟ್ಟಿನಲ್ಲಿ ಕೆಲಸ ನೀತಿ. ಓಕೆ, ಥ್ಯಾಂಕ್ ಯು ನಾಗರಾಜ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.